शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಕೃತ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ದೇವತಾಧಿಕರಣ 1ನೇ ಅಧ್ಯಾಯ 3ನೇ ಪಾದ, ಇದು 8ನೇ ಅಧಿಕರಣ 26ನೇ ಸೂತ್ರ. ತದುಪರ್ಯಪಿ ಬಾದರಾಯಣ ಸಂಭವಾತ್. ತದುಪರ್ಯತಿ ಅಂತಂದ್ರೆ ಮೇಲಿರ್ತಕ್ಕಂಥ ಲೋಕಗಳಲ್ಲಿ ಇರುವಂತ ದೇವತೆಗಳು ಅಂತ. ದೇವತೆಗಳಿಗೂ ಕೂಡ ಶಾಸ್ತ್ರದಲ್ಲಿ ಅಧಿಕಾರ ಉಂಟು ಅಂತ ಈ ಸೂತ್ರದಲ್ಲಿ ಹೇಳಿಕೆ ಹೊರಟಿದ್ದಾರೆ. ಬಾದರಾಯಣರು ಅಂದ್ರೆ ವ್ಯಾಸ ಮಹರ್ಷಿಗಳು ಇದಕ್ಕೆ ಅಭಿಪ್ರಾಯ ಪಡ್ತಾ ಅಂತವ್ರು. ಯಾಕೆ ಅಂತಂದ್ರೆ ಸಂಭವಾತ್, ಅವರಿಗೂ ಕೂಡ ಮೋಕ್ಷವನ್ನ ಪಡಿಲಿಕ್ಕೆ ಒಂದು ಅಧಿಕಾರ ಅದಂತ. ಆ ಅಧಿಕಾರ ಅವರಲ್ಲಿ ಸಂಭವಿಸ್ತದ ಅಂತ ಹೇಳ್ತಾರೆ ಅವರು. ಅದನ್ನ ಇಲ್ಲಿ ಒಂದು ಶ್ರುತಿ ಅಭಿಪ್ರಾಯವನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಾ ಇದ್ರು. ಪೂರ್ವದಲ್ಲಿ ಹೇಳ್ಕೊಂಡು ಬಂದ್ರು, ವೃದ್ಧಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತ ಹೇಳಿ ಹಿಂದಿನ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಅಲ್ಲಿ ಅಂಗುಷ್ಟ ಮಾತ್ರ ಶ್ರುತಿ ಮನುಷ್ಯ ಹೃದಯಾಪೇಕ್ಷೆಯ ಮನುಷ್ಯಾಧಿಕಾರತ್ವಾತ್ ಇತ್ಯುಕ್ತಂ. ಅಲ್ಲಿ ಅಂಗುಷ್ಟ ಮಾತ್ರ ಶ್ರುತಿ ಅಂತ ಹೇಳಿ ಅಂದ್ರೆ ಅಲ್ಲಿ ಆತ್ಮ ಎಷ್ಟಿದಾನೆ ಅಂತಂದ್ರೆ ಅಂಗುಷ್ಟ ಮಾತ್ರ, ನಮ್ಮ ಹೆಬ್ಬೆರಳಿನ ಗಾತ್ರದಷ್ಟು ಅಲ್ಲಿ ಪುರುಷ ಇದ್ದಾನೆ ಅಂತ ಶ್ರುತಿ ಅನ್ನುವಂತಹದ್ದೇನದಲ್ಲ ಅಲ್ಲಿ ಹೇಳ್ಕೊಂಡು ಬಂದದ. ಮನುಷ್ಯ ಹೃದಯಾಪೇಕ್ಷೆಯ, ಮನುಷ್ಯನ ಒಂದು ಹೃದಯದ ಅಪೇಕ್ಷೆಯಿಂದ ಅಲ್ಲಿ ಮನುಷ್ಯನಿಗೆ ಆ ಜ್ಞಾನವನ್ನ ಪಡೀಲಿಕ್ಕೆ ಅಧಿಕಾರ ಅನ್ನುವಂತಹದ್ದು. ಮುಕ್ತಿಯನ್ನ ಹೊಂದಲಿಕ್ಕೆ ವೇದಾಂತ ಶಾಸ್ತ್ರವನ್ನ ಶ್ರವಣ ಮಾಡಲಿಕ್ಕೆ ಇದು ಮನುಷ್ಯನಿಗೆ ಅಧಿಕಾರ ಅದಂತ. ಶಾಸ್ತ್ರಸ್ಯ ಇತ್ಯುಕ್ತಂ. ಹಿಂಗ ಶಾಸ್ತ್ರ ಅನ್ನುವಂತಹದ್ದು ಮನುಷ್ಯರನ್ನ ಕುರಿತು ಅಲ್ಲಿ ಅಧಿಕಾರ ಉಂಟು ಅನ್ನುವಂತ ಮಾತನ್ನ ಅಲ್ಲಿ ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಹಿಂದಿನ ಸೂತ್ರದಲ್ಲಿ ಆ ವಿಚಾರ ಅನ್ನುವಂತಹದನ್ನ ಹೇಳಿದ್ದಾರೆ. ತತ್ ಪ್ರಸಂಗೇನ ಇದಮುಚ್ಯತೆ. ಈ ಒಂದು ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು? ಇಲ್ಲಿ ವೇದಾಂತ ವಿಚಾರವನ್ನ ಒಂದು ಚಿಂತನ ಮಾಡಲಿಕ್ಕೆ, ಮುಕ್ತಿಯನ್ನು ಪಡಿಲಿಕ್ಕೆ ಇಲ್ಲಿ ಯಾರು ಅಧಿಕಾರಿಗಳು ಅಂತ ಹೇಳಿ ಏನೋ ಒಂದು ಪ್ರಸಂಗ ಬಂದದಲ್ರಿ ಇವಾಗ. ಆ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಇಲ್ಲಿ ತತ್ ಪ್ರಸಂಗೇನ ಇದಮುಚ್ಯತೆ ಇದನ್ನ ನಾವು ಹೇಳ್ತಾ ಇದ್ದೀವಿ. ಬಾಢಂ ಅಂದ್ರೆ ಸತ್ಯಂ ಅಂತ. ಮನುಷ್ಯಾನ್ ಅಧಿಕರೋತಿ ಶಾಸ್ತ್ರಂ, ಶಾಸ್ತ್ರಂ ಮನುಷ್ಯಾನ್ ಅಧಿಕರೋತಿ ಅಂತ. ಶಾಸ್ತ್ರ ಅನ್ನುವಂತಹದ್ದು ಮನುಷ್ಯರನ್ನ ಕುರಿತು, ಮನುಷ್ಯಾನ್ ಅಂತ ಇಲ್ಲಿ ಮನುಷ್ಯರು ಅಂತ ಬಹುವಚನ ಬರ್ತತಿಲ್ರಿ. ಅಂದ್ರೆ ಇಲ್ಲಿ ಶಾಸ್ತ್ರ ಮನುಷ್ಯರನ್ನೇ ಇಲ್ಲಿ ಕುರಿತು ಬೋಧ ಮಾಡುವಂತಹದ್ದಾಗೈತಿ ಅಂತ. ಅದಕ್ಕೇನಂದ್ರೆ ಅವರು ಅಧಿಕರೋತಿ, ಅಧಿಕರಿಸುತ್ತದೆ ಅಂತ. ಯಾವುದು ಶಾಸ್ತ್ರ ಅನ್ನುವಂತಹದ್ದು ಮನುಷ್ಯರನ್ನೇ ಕುರಿತೇ ಅಲ್ಲಿ ಅಧಿಕರಿಸ್ತದೆ. ಅಲ್ಲಿ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಯಾವುದೇ ಜೀವರಾಶಿಗಳಾಗಲಿ ಅವರನ್ನ ಕುರಿತು ಶಾಸ್ತ್ರ ಅವರಿಗೆ ಬೋಧ ಮಾಡ್ತದೇನು ಅಂತಂದ್ರೆ ಇಲ್ಲ. ಮಾನವರನ್ನೇ ಕುರಿತು ಶಾಸ್ತ್ರ ಅನ್ನುವಂತಹದ್ದು ಅಧಿಕರಿಸ್ತದ ಅಂತ. ಅದು ನಮಗೆ ಬೋಧ ಮಾಡುವಂತಹದ್ದಾಗೈತಿ. ಯಾಕಂದ್ರೆ ಆ ಒಂದು ಹೃದಯದ ಅಪೇಕ್ಷೆ ಮೂಲಕವಾಗಿ. ಯಾಕಂದ್ರೆ ಇಲ್ಲಿ ಜೀವ ಮೋಕ್ಷವನ್ನ ಹೊಂದಬೇಕು ಅನ್ನುವಂತ ಅಪೇಕ್ಷೆ ಉಳ್ಳವನದಾನ. ಅವನಲ್ಲಿ ಅಂತ ಒಂದು ಸಾಮರ್ಥ್ಯ ಅನ್ನುವಂತಹದ್ದು ಕೂಡ. ಆದ್ದರಿಂದ ಇಲ್ಲಿ ಶಾಸ್ತ್ರಗಳು ಜೀವನನ್ನ ಮನುಷ್ಯನನ್ನೇ ಕುರಿತೇ ಇಲ್ಲಿ ಅಧಿಕರಿಸ್ತಾ ಇದ್ದಾವೆ ಅಂತ.
ನತು ಮನುಷ್ಯಾನ್ನೇವ ಇತಿ ಇಹ ಬ್ರಹ್ಮಜ್ಞಾನ ನಿಯಮೋ ಅಸ್ತಿ. ಅಂದ್ರೆ ಬ್ರಹ್ಮಜ್ಞಾನದೊಳಗ ಕೇವಲ ಮನುಷ್ಯರನ್ನೇ ಕುರಿತು ಶಾಸ್ತ್ರ ಬೋಧನೆ ಅದ ಅಂತ ಹಂಗೇನ್ ನೇಮ್ ಇಲ್ಲ. ಅದಕ್ಕೇನಂದ್ರೆ ಅವರು ಇಹ ನತು ಮನುಷ್ಯಾನ್ ಏವ ಅಂದ್ರೆ ಮನುಷ್ಯಾನ್ ಏವ ಇತಿ ಇಹ ಬ್ರಹ್ಮಜ್ಞಾನ ನಿಯಮೋ ಅಸ್ತಿ ಅಂತ, ನಿಯಮ ಅಸ್ತಿ ಅಂತ. ಬ್ರಹ್ಮಜ್ಞಾನದಲ್ಲಿ ಮನುಷ್ಯರನ್ನೇ ಕುರಿತು ಅಲ್ಲಿ ಅದು ಬೋಧ ಮಾಡುವಂತಹದ್ದಾಗೈತಿ ಅಂತ ಹೇಳಿ ಇಂಥದ್ದೇನು ನೇಮ ಅನ್ನುವಂಥದ್ದಿಲ್ಲ ಅಂತ. ಕೇವಲ ಮನುಷ್ಯರು ಮಾತ್ರ ಅದಕ್ಕೆ ಅಧಿಕಾರಿಗಳಂತ ಹೇಳಿತೈತೆ ಅಂತ ಅದ್ರಾಗ ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ತೇಷಾಂ ಮನುಷ್ಯಾಣಾಂ ಉಪರಿಷ್ಟಾತ್ ಏ ದೇವಾದಯ, ಇಲ್ಲಿ ಮನುಷ್ಯರಿಗಿಂತಲೂ ಉಪರಿಷ್ಟಾತ್ ಅಂದ್ರೆ ಶ್ರೇಷ್ಠರು ಅಂತ, ಮನುಷ್ಯರಿಗಿಂತಲೂ ಮೇಲಿದ್ದವರು. ಮತ್ತೆ ಇವರು ಇದು ಮರ್ತ್ಯ ಲೋಕದಲ್ಲಿರೋರು ಮನುಷ್ಯರು, ದೇವತೆಗಳು ಮೇಲಿನ ಲೋಕದಲ್ಲಿದಾರ. ಅವರು ಉಪರಿಷ್ಟಾತ್ ಅಂದ್ರೆ ಏನ್ರಿ ಮೇಲಿನ ಲೋಕದಲ್ಲಿ ಅಂತ. ಆ ಮೇಲಿನ ಲೋಕದಲ್ಲಿರ್ತಕ್ಕಂಥ ಯಾವ ಮನುಷ್ಯರದಾರಲ್ಲ, ಏ ದೇವಾಹ ಅಂದ್ರೆ ಯಾವ ದೇವತೆಗಳು, ಯಾವ ದೇವತೆಗಳು ಮೇಲೆ ಇರ್ತಕ್ಕಂಥವ್ರದಾರಲ್ಲ, ತಾನ್ ಅಪಿ ಅಧಿಕರೋತಿ ಶಾಸ್ತ್ರಂ ಇತಿ ಬಾದರಾಯಣ ಆಚಾರ್ಯ ಮನ್ಯತೆ. ಅವರನ್ನು ಕುರಿತು ದೇವತೆಗಳನ್ನು ಕುರಿತು ಈ ಶಾಸ್ತ್ರ ಅನ್ನುವಂತಹದ್ದು ಅಧಿಕರಿಸುತ್ತದೆ ಅಂತ. ಯಾರು ಆ ದೇವತೆಗಳದಾರಲ್ಲ ಮೇಲಿರ್ತಕ್ಕಂಥ ದೇವತೆಗಳು, ಅವರನ್ನು ಕೂಡ ಕುರಿತು ಶಾಸ್ತ್ರ ಅನ್ನುವಂತಹದ್ದು ಅಧಿಕರಿಸ್ತದ. ಅಂದ್ರೆ ಅವರನ್ನು ಕುರಿತು ಅದು ಬೋಧ ಮಾಡ್ತೈತಿ ಅಂತ ಶಾಸ್ತ್ರ ಅನ್ನುವಂತಹದ್ದು. ಕೇವಲ ಮನುಷ್ಯರು ಮಾತ್ರ ಈ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹಂಗೇನ್ ನೇಮಿಲ್ಲ. ಇಲ್ಲಿ ದೇವತೆಗಳು ಕೂಡ ಏನದಾರ ಅಂತಂದ್ರೆ ಅವರು ಶಾಸ್ತ್ರವನ್ನ ಅಧಿಕರಿಸ್ತಾ ಇದ್ದಾರೆ. ಅಂದ್ರೆ ಶಾಸ್ತ್ರ ಅವರನ್ನು ಕುರಿತು ಬೋಧ ಮಾಡ್ತಕ್ಕಂತಹದ್ದಾಗೈತಿ. ಇದನ್ನ ಯಾರು ಹೇಳ್ತಾರೆ? ಬಾದರಾಯಣ ಆಚಾರ್ಯ ಮನ್ಯತೆ ಅಂತ. ಇಲ್ಲಿ ಬಾದರಾಯಣರು ಮತ್ತು ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ. ಇಲ್ಲಿ ಆಚಾರ್ಯ ಅಂದ್ರೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯ ಅಂದ್ರೆ, ಬಾದರಾಯಣ ಅಂದ್ರೆ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ಮತ್ತು ಭಾಷ್ಯವನ್ನು ಬರೆದಿರ್ತಕ್ಕಂಥ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಇದು ಅಂದ್ರೆ ದೇವತೆಗಳು ಕೂಡ ಬ್ರಹ್ಮಜ್ಞಾನದಲ್ಲಿ ಅಧಿಕಾರಿಗಳಾಗಿದ್ದಾರೆ, ಶಾಸ್ತ್ರಗಳು ಅವರನ್ನು ಅಧಿಕರಿಸ್ತಾ ಇದ್ದಾವೆ ಅಂತ ಹೇಳಿ ಇವ್ರು ಇಬ್ರು ಹೇಳ್ತಾರಂತ. ಬಾದರಾಯಣ ವ್ಯಾಸರು ಹೇಳ್ತಾರ, ಶಂಕರ ಭಗವತ್ಪಾದಾಚಾರ್ಯರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅಕಸ್ಮಾತ್ ಯಾಕೆ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಸಂಭವಾತ್ ಅಂದ್ರೆ ಅವರಲ್ಲಿಯೂ ಕೂಡ ಜ್ಞಾನವನ್ನ ಪಡ್ಕೊಳ್ಳುವುದು ಅವರಲ್ಲಿ ಸಂಭವಿಸ್ತದಂತ. ಶಾಸ್ತ್ರಗಳನ್ನ ಚಿಂತನೆ ಮಾಡಿ ಅವರು ಕೂಡ ಜ್ಞಾನವನ್ನ ಪಡ್ಕೊಂಡು ಅವರು ಕೂಡ ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರಂತ. ಅವರು ಮೋಕ್ಷ ಅನ್ನುವಂಥದ್ದು ಅವರಿಗೂ ಕೂಡ ಪ್ರಾಪ್ತಿ ಆಗ್ತೈತೆ ಅಂತ, ದೇವತೆಗಳಿಗೂ ಕೂಡ. ಸಂಭವತಿ ತೇಷಾಮಪಿ ಆರ್ತಿತ್ವಾದ್ಯಧಿಕಾರ ಕಾರಣಂ. ಯಾಕಂತಂದ್ರೆ ಈ ಅರ್ಥಿತ್ವ ಅಂತಂದ್ರೆ ಏನು? ಬೇಡುವುದಂತ, ಬಯಸುವುದು. ಏನ್ ಬಯಸುವುದು? ಇಲ್ಲಿ ಮುಕ್ತಿಯನ್ನು ಬಯಸುವುದು ಅಂತ. ತೇಷಾಮಪಿ ಅಂದ್ರೆ ಆ ದೇವತೆಗಳಿಗೂ ಕೂಡ ಮುಕ್ತಿಯ ಅಪೇಕ್ಷೆ ಅನ್ನುವಂತಹದ್ದು ಅವರಿಗೆ ಅದ. ಮುಕ್ತಿಯನ್ನ ಪಡಿಬೇಕಪ್ಪ ಅಂತ ಹೇಳಿ ಆ ದೇವತೆಗಳು ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಅಪೇಕ್ಷೆ ಉಳ್ಳವರದಾರ ಅಂತ. ಮೋಕ್ಷವನ್ನು ಹೊಂದುವುದರಲ್ಲಿ ಅವರಿಗೂ ಕೂಡ ಅಪೇಕ್ಷೆ ಅನ್ನುವಂತಹದ್ದು ಅದ, ಅವರು ಕೂಡ ಬಯಸ್ತಾ ಇದ್ದಾರೆ ಅಂತ. ಅದಕ್ಕಂದ್ರವರು ಆರ್ತಿತ್ವಾದ್ಯಧಿಕಾರ ಕಾರಣಂ. ಯಾಕಂದ್ರೆ ಇಲ್ಲಿ ಅಧಿಕಾರಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದ್ರ ಅಪೇಕ್ಷೆ ಬೇಕಲ್ರಿ. ಇವಾಗ ನಾನು ಮುಕ್ತನಾಗ್ಬೇಕಪ್ಪ, ಇದು ಸಂಸಾರ, ಇದು ದುಃಖ. ಯಾಕಂದ್ರೆ ಪರಲೋಕದಲ್ಲಿ ಸ್ವರ್ಗಲೋಕ ಅದು ಕೂಡ ಅದು ಒಂದು ಸಂಸಾರನದ, ಅದು ಕೂಡ ರೀ. ಅದು ಎಲ್ಲ ಸಂಸಾರದಲ್ಲೇ ಬರ್ತೈತಿ. ಇದು ಇಹಲೋಕದ ಇದು ಸಂಸಾರ. ಇದು ಅಂದ್ರೆ ಇದರಲ್ಲಿ ಸ್ವಲ್ಪ ದುಃಖ ಜಾಸ್ತಿ ಇಲ್ಲಿ ಸಂಸಾರದೊಳಗೆ. ಅಲ್ಲಿ ಸ್ವರ್ಗಲೋಕದಲ್ಲಿ ಬರೇ ಭೋಗಗಳಲ್ಲಿ, ಅಲ್ಲಿ ಬರೇ ಅನುಭವಿಸೋದಷ್ಟೇ. ಅಲ್ಲಿ ಯಾವ ಪುಣ್ಯ ಮಾಡ್ಕೊಂಡು ಹೋಗಿರ್ತಾನಲ್ಲ
ಆ ಸ್ವರ್ಗಲೋಕ ದಿವ್ಯ ಭೋಗಗಳನ್ನು ಅನುಭವ ಮಾಡ್ತಾನಂತ ಅವನು. ಆದ್ರಿಂದ ಅವರಿಗೂ ಕೂಡ ಏನದ ಅಂತಂದ್ರೆ ಆ ಮುಕ್ತಿಯನ್ನು ಪಡಿಬೇಕು ಅನ್ನುವಂತ ಒಂದು ಅಪೇಕ್ಷೆ ಅನ್ನುವಂತಹದ್ದು ಇರುವುದರಿಂದ ಅವರು ಕೂಡ ಇದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ. ಮತ್ತು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ತತ್ರ ಅರ್ಥಿತ್ವಂ ತಾವತ್ ಮೋಕ್ಷ ವಿಷಯಂ. ಇಲ್ಲಿ ಅರ್ಥಿತ್ವ ಅಂತಂದ್ರೆ ಯಾವುದರ ಅಪೇಕ್ಷೆ? ಅರ್ಥಿತ್ವ ಅಂದ್ರೆ ಬಯಸ್ತೇವೆ ನಾವು, ಏನಾದ್ರೂ ಅಪೇಕ್ಷೆ ಮಾಡ್ತೇವಲ್ಲ, ಬೇಡ್ತೇವಲ್ರಿ ನಾವಿಲ್ಲಿ. ಅವರು ಏನ್ ಬೇಡ್ತಾರೆ? ಆ ಅರ್ಥಿತ್ವ ಅಂದ್ರೆ ಬೇಡ್ತಕ್ಕಂತ ವಸ್ತು ಯಾವ್ದಂತಂದ್ರೆ ಮೋಕ್ಷ ವಿಷಯಂ ಅಂತ. ಮುಕ್ತಿಯನ್ನ ಹೊಂದಬೇಕನ್ನುವಂತ ಈ ವಿಷಯದ ಬಗ್ಗೆ ದೇವತೆಗಳಿಗೂ ಕೂಡ ಅದರ ಅಪೇಕ್ಷೆ ಅನ್ನುವಂತಹದ್ದು ಉಂಟು ಅಂತ. ದೇವಾದೀನಾಮಪಿ ಸಂಭವತಿ, ದೇವತೆಗಳಿಗೂ ಕೂಡ ಅದು ಸಂಭವಿಸ್ತದ ಅಂತ ಹೇಳ್ತಾರೆ ಅವರು. ದೇವತೆಗಳು ಕೂಡ ಮುಕ್ತಿ ಅಪೇಕ್ಷೆ ಅನ್ನುವಂತಹದ್ದು ಆಗ್ತದ ಅಂತ. ನಾವು ಮುಕ್ತರಾಗಬೇಕು ಅಂತೇಳಿ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರ ಅಂತ. ಯಾಕಂದ್ರೆ ವಿಕಾರ ವಿಷಯ ವಿಭೂತಿ ಅನಿತ್ಯತ್ವ ಆಲೋಚನಾದಿ ನಿಮಿತ್ತಂ. ಈಗೇನವ್ರು ಪುಣ್ಯ ಮಾಡಿ ಸ್ವರ್ಗಲೋಕ ಹೋಗಿರ್ತಾರಲ್ರಿ ಇವಾಗ, ಅಲ್ಲಿ ಅವರು ಪಡ್ಕೊಂಡಿರ್ತಕ್ಕಂತ ಏನ ವಿಷಯ ಭೋಗಗಳದಾವಲ್ರಿ, ಅವೆಲ್ಲವೂ ಪುಣ್ಯದ ಕಾರ್ಯಗಳಾಗ್ಯಾವ. ಪುಣ್ಯ ಮಾಡಿದ್ರಿಂದ ಅವೆಲ್ಲ ವಿಷಯಗಳು ಪ್ರಾಪ್ತಿಯಾಗಿದಾವ. ಅಲ್ಲಿ ಅವ್ರು ಏನೋ ಒಂದು ವಿಭೂತಿಯನ್ನು ಪಡ್ಕೊಂಡಾರಂದ್ರೂ ಕೂಡ ಅವೆಲ್ಲ ಏನದಾವು ಅಂತಂದ್ರೆ ಅವೆಲ್ಲ ನಶ್ವರದಾವು ಅಂತ. ವಿಕಾರ ವಿಷಯ ವಿಭೂತಿ ಅನಿತ್ಯತ್ವ, ಅವು ಅನಿತ್ಯ ಅದಾವು ಅನ್ನುವಂತಹದ್ದನ್ನ ಆಲೋಚನಾದಿ ನಿಮಿತ್ತಂ, ಅಲ್ಲಿ ಅದನ್ನು ವಿಚಾರ ಮಾಡ್ತಾರ. ಆಲೋಚನೆ ಅಂದ್ರೆ ವಿಚಾರ ಮಾಡುವುದಂತ. ಓ ನಾವಿಷ್ಟೆಲ್ಲಾ ಪುಣ್ಯ ಮಾಡಿ ಸ್ವರ್ಗಲೋಕದ ಭೋಗಗಳನ್ನು ಪಡ್ಕೊಂಡು ಬಂದೇವಿ, ಇವು ಪುಣ್ಯದ ಕಾರ್ಯಗಳದಾವು. ಅದಕ್ಕೆ ಹೇಳ್ತಾರಲ್ರಿ, ತದ್ಯತಾ ಇಹ ಕರ್ಮಚಿತೋ ಲೋಕಃ ಕ್ಷೀಯತೆ ತಥಾ ಅಮೂತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಅಂತ ಹೇಳಿ ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದ್ರಿ. ನಾವು ಇಲ್ಲಿ ಹೆಂಗ ಕೃಷಿ ವಾಣಿಜ್ಯಾದಿ ಅನೇಕ ವ್ಯಾಪಾರಗಳನ್ನ ಮಾಡಿ ದುಡಿದು ನಾವೇನ ಧಾನ್ಯವನ್ನು ಗಳಿಸ್ತೇವಲ್ರಿ, ಅವುಗಳನ್ನ ಉಪಭೋಗ ಮಾಡೋದ್ರಿಂದ ಸೌದು ಹೋಗ್ಬಿಡ್ತಾವ, ಖಾಲಿ ಆಗ್ತಾವಿಲ್ಲ, ಅವನ್ನ ಉಪಯೋಗ ಮಾಡಿದಾಗೆಲ್ಲ ನಾಶ ಆಗಿ ಹೋಗ್ತಾವಂತ. ಹಾಗೆ ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ತಥಾ ಅಮೂತ್ರ, ಅಮೂತ್ರ ಅಂದ್ರೆ ಸ್ವರ್ಗಲೋಕ, ಪುಣ್ಯಚಿತೋ ಲೋಕಃ ಕ್ಷೀಯತೆ, ಪುಣ್ಯವನ್ನ ಮಾಡಿ ಪಡ್ಕೊಂಡೇವಲ್ರಿ ಸ್ವರ್ಗಲೋಕದ ಭೋಗಗಳು. ಅಲ್ಲಿ ನಂದನವನ, ಆಮೇಲೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ, ಅಲ್ಲಿ ಅಪ್ಸರಾಸ್ತ್ರೀಯರು, ಅವೆಲ್ಲ ನಾವು ಮಾಡಿದ ಪುಣ್ಯದಿಂದ ಪ್ರಾಪ್ತಿ ಅಂತವು. ಆ ಪುಣ್ಯ ತೀರಿದ ಬಳಕ ಮತ್ತೆ ನಾವು ಇಲ್ಲಿ ಇದೇ ಲೋಕಕ್ಕೆ ಬರ್ಬೇಕಲ್ರಿವ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆದ ಬಳಕ ಮತ್ತೆ ಇದೇ ಲೋಕಕ್ಕೆ ಬರ್ಬೇಕಲ್ಲ. ಅದಕ್ಕೆ ಅಲ್ಲಿ ದೇವತೆಗಳು ವಿಚಾರ ಮಾಡ್ತಾರಂತ. ಇಲ್ಲಿಂದ ಪುಣ್ಯ ಮಾಡಿ ದೇವತಾ ಜನ ಪಡ್ಕೊಂಡಾರ, ದೇವತೆಗಳಾಗಿ ಹುಟ್ಟಿದಾರಲ್ಲಿ, ಅಲ್ಲಿ ಅವರಿಗೆ ಅವ್ರು ಪಡ್ಕೊಂಡಿರ್ತಕ್ಕಂತ ವಿಷಯಗಳೇನದಾವಲ್ಲ, ಅವುಗಳ ಒಂದು ವಿಭೂತಿ ಅನ್ನುವಂಥದ್ದು, ಅವುಗಳ ಮಹಿಮಾ ಅನ್ನುವಂಥದ್ದು, ಅವು ಅನಿತ್ಯ ಅನ್ನೋದನ್ನ ಅಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು. ಮತ್ತು ಅವು ಆಲೋಚನೆ ಮಾಡಿ ವಿಚಾರ ಮಾಡಿದ ಮೇಲೆ ಅವರಿಗೆ ಸ್ವಲ್ಪ ವೈರಾಗ್ಯ ಬರ್ತೈತಲ್ರಿ. ಅವಾಗ ಅವ ನಿಮಿತ್ತವಾಗಿ ಅವರಲ್ಲಿ ಒಂದು ವೈರಾಗ್ಯ ಉಂಟಾಗ್ತದಂತ. ಅಂದ್ರೆ ಈ ರೀತಿಯಾಗಿ ಅಲ್ಲಿ, ಯಾಕಂದ್ರೆ ತಮಗ ಆಗಿರ್ತಕ್ಕಂತ ಒಂದು ವಿಭೂತಿಗಳು ಏನದಾವಲ್ಲ ಅವು ಕಾರ್ಯ ಅದಾವ ಅಂತವು, ಕಾರ್ಯವಾಗಿದ್ದ ಅನಿತ್ಯ ಅದಾವಂತ. ಹಿಂಗ ನಾವು ಮನಸ್ಸಿನಲ್ಲಿ ಅದನ್ನ ಗಟ್ಟಿ ಮಾಡ್ಕೊಳ್ಬೇಕಂತ. ಯಾಕಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಮೋಕ್ಷ ಅನ್ನುವಂತಹದ್ದು ಅದ ಅನ್ನುವಂತ ಈ ಒಂದು ತಿಳುವಳಿಕೆ ಅನ್ನುವಂತಹದ್ದು ಇದು ವೈರಾಗ್ಯಕ್ಕೆ ಕಾರಣ ಆಗ್ಬಹುದು ಅಂತ ಹೇಳ್ತಾರೆ. ವೈರಾಗ್ಯ ಬರ್ಬೇಕಲ್ರಿ, ವಿಷಯಗಳಲ್ಲಿ ದೋಷ ದರ್ಶನ ಆದಾಗಲೇ ನಮ್ಗೆ ವೈರಾಗ್ಯ ಬರ್ತದೆ. ಹಂಗಲ್ಲಿ ದೇವತೆಗಳು ಕೂಡ ಆ ಸ್ವರ್ಗಲೋಕದೊಳಗ ಮುಕ್ತಿಯನ್ನು ಅಪೇಕ್ಷೆ ಮಾಡ್ತಾರೆ. ಯಾಕಂತಂದ್ರೆ ಅವ್ರು ಅನುಭವಿಸ್ತಕ್ಕಂತ ವಿಷಯಗಳೆಲ್ಲವೂ ಇವು ಅನಿತ್ಯ ಅದಾವು ಅಂತ ಹೇಳಿ ಹಿಂಗ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ. ಆಲೋಚನೆ ನಿಮಿತ್ತಂ ತಥಾ ಸಾಮರ್ಥ್ಯಮಪಿ ತೇಷಾಂ ಸಂಭವತಿ. ಮತ್ತ ಅವರಲ್ಲಿ ಸಾಮರ್ಥ್ಯ ಅನ್ನುವಂತಹದ್ದು ಕೂಡ ಸಂಭವಿಸ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ದೇವತೆಗಳಲ್ಲಿ ಮತ್ತ ಅವ್ರಿಗೆ ಹೆಚ್ಚಿನ ಬಲ ಉಳ್ಳವ್ರು ನೋಡ್ರಿ. ದೇವತೆಗಳಂದ್ರೆ ದೇವತೆ ಸಾಮಾನ್ಯರಲ್ಲ.
ಯಾಕಂದ್ರೆ ಅವರಲ್ಲಿ ಯಾಕಂದ್ರೆ ಅವ್ರಂಥ ಒಂದು ಶಕ್ತಿ ಸಾಮರ್ಥ್ಯ ಉಳ್ಳವರು ಅಂತ. ಹಂಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂತ ಒಂದು ಸಾಮರ್ಥ್ಯ ಅನ್ನುವಂತಹದ್ದು ಅವರಲ್ಲಿ ಇದೆ ಅಂತ. ತತ್ರ ಅರ್ಥಿತ್ವಂ ತಾವತ್ ಮೋಕ್ಷ ವಿಷಂ ದೇವಾನಾಮಪಿ ಸಂಭವತಿ ವಿಕಾರ ವಿಷಯ ವಿಭೂತ್ಯನಿತ್ಯತ್ವ ಆಲೋಚನತ್ವ ನಿಮಿತ್ತಂ ತಥಾ ಸಾಮರ್ಥ್ಯಮಪಿ ತೇಷಾಂ ಸಂಭವತಿ. ಅಂದ್ರೆ ಅವರಲ್ಲಿ ಸಾಮರ್ಥ್ಯ ಅನ್ನುವಂತಹದ್ದು ಕೂಡ ಸಂಭವಿಸ್ತದ ಅಂತ ಹೇಳಿದ್ರು. ಇನ್ನು ಮಂತ್ರ ಅರ್ಥವಾದ ಇತಿಹಾಸ ಪುರಾಣ ಲೋಕೇಭ್ಯೋ ವಿಗ್ರಹವತ್ವಾದಿ ಅವಗಮಾತ್ ನಚ ತೇಷಾಂ ಕಶ್ಚಿತ್ ಪ್ರತಿಷೇಧೋ ಅಸ್ತಿ ಅಂತ. ಇನ್ನ ಇಲ್ಲಿ ಮಂತ್ರಗಳು ನಮಗ ಅನೇಕ ಮಂತ್ರಗಳದಾವಲ್ಲ, ಮತ್ತು ಅರ್ಥವಾದಗಳು, ಆ ಬಳಿಕ ಇತಿಹಾಸ ಪುರಾಣಗಳು, ಮಂತ್ರ ಅರ್ಥವಾದ ಇತಿಹಾಸ ಪುರಾಣ ಲೋಕೇಭ್ಯ ಈ ಮುಂತಾಗಿರ್ತಕ್ಕಂಥ ಏನು ಲೋಕಗಳದಾವಲ್ಲ ಇವುಗಳಿಂದ ವಿಗ್ರಹವತ್ವಾದ್ಯುಪಗಮಾತ್ ವಿಗ್ರಹವತ್ವಾದಿ ಅವಗಮಾತ್ ಅಂದ್ರೆ ವಿಗ್ರಹವತ್ವವೇ ಮುಂತಾದವುಗಳು ಅಂತ, ಅವುಗಳು ಅವ್ರಿಗೆ ಅದಾವು ಅಂತ ನಮಗೆ ತಿಳಿದು ಬರ್ತೈತಿ ಅಂತ ಹೇಳ್ತಾರೆ ಅವರು. ವಿಗ್ರಹತ್ವ ಅಂತಂದ್ರೆ ಈ ಶರೀರ, ಈ ಹೆಂಗ್ ನಮಗೆ ಶರೀರ ಅನ್ನುವಂಥದ್ದು ಅದಾವಲ್ರಿ, ಹಂಗ ಅವ್ರಿಗೆ ಶರೀರ ಅದ ಅಂತ. ಮತ್ತನ್ನವರು ಹವಿಸನ್ನ ಭೋಗಿಸ್ತಾರ ಅವ್ರು. ಈಗ ನಾವು ಹೆಂಗ ಊಟ ಮಾಡ್ತೇವಲ್ಲ, ಅನ್ನ ರೊಟ್ಟಿ ಪಲ್ಯ ಇಂತೆಲ್ಲ ಉಣ್ತೇವಲ್ರಿ, ಹಂಗ ಅವರಿಗೆ ಒಂದು ಬಲ ಶಕ್ತಿ ಬರ್ಬೇಕಂತಂದ್ರ ಯಜ್ಞ ಮಾಡುವಾಗ ನಾವು ಹಾಕಿರ್ತಕ್ಕಂತ ಹವಿಸ್ಸುಗಳು, ತುಪ್ಪ, ಅಲ್ಲಿ ಅವೆಲ್ಲ ಏನೇನ್ ಹಾಕ್ತೇವಲ್ರಿ, ಅದನ್ನ ಅವ್ರು ಸ್ವೀಕಾರ ಮಾಡಿಕೊಂಡು ಅವ್ರು ಒಳ್ಳೆ ಶಕ್ತಿ ಸಾಮರ್ಥ್ಯ ಪಡ್ಕೋತಾರಂತವ್ರು. ಮತ್ತ ಅವ್ರಲ್ಲಿರ್ತಕ್ಕಂತ ಒಂದು ಐಶ್ವರ್ಯ, ಆಮೇಲೆ ಅವ್ರು ಪ್ರಸನ್ನವಾಗುವುದು ಮತ್ತು ಫಲ ಕೊಡೋದು, ಇವುಗಳಿಗೆ ವಿಗ್ರಹವತ್ವಾದಿಗಳು ಅಂತ ಕರೀತಾರ. ಈ ವಿಗ್ರಹವತ್ವಾದಿಗಳು ಇವು ಅದಾವು ಅಂತ ಹೇಳಿ ನಮಗ ಶ್ರುತಿನೇ ಹೇಳ್ಕೊಂಡು ಬರ್ತದ ಅವ್ರಿಗೆ. ಅದು ನಮ್ಗೆ ತಿಳಿತೈತೆ ಅಂತ. ವಿಗ್ರಹತ್ವಾದಿಗಳು ದೇವತೆಗಳಿಗೆ ಉಂಟು ಅಂತ. ವಿಗ್ರಹತ್ವಾದಿಗಳು ಅಂತಂದ್ರೆ ಇಲ್ಲಿ ಅವ್ರಿಗೆ ಇರತಕ್ಕಂತ ಒಂದು ಶರೀರ ಆಗ್ಲಿ, ಅವ್ರ ಭವಿಷ್ಯವನ್ನು ಉಪಭೋಗ ಮಾಡುವಂತಹದ್ದಾಗ್ಲಿ, ಐಶ್ವರ್ಯವಾಗ್ಲಿ, ಆಗೋಕೆ ಆಗ್ಲಿ, ಮತ್ತು ಫಲವನ್ನ ಕೊಡುವಂತಹದ್ದಾಗಲಿ, ಇವೆಲ್ಲವೂ ವಿಗ್ರಹತ್ವಾದಿಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಇಷ್ಟೇ ಹೇಳ್ಕೊಂಬಂದ್ರು. ಇತಿ ಅವಗಮಾತ್ ನಚ ತೇಷಾಂ ಕಶ್ಚಿತ್ ಪ್ರತಿಷೇಧೋ ಅಸ್ತಿ ಅಂತ. ಇನ್ನ ಅವರಿಗೆ ಶಾಸ್ತ್ರದಲ್ಲಿ ಅಧಿಕಾರ ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಎಲ್ಲಾದ್ರೂ ನಿಷೇಧ ಮಾಡೈತೇನೋ ಅಂತ ಕೇಳ್ತಾರೆ ಆಚಾರ್ಯರು. ನಚ ತೇಷಾಂ ಕಶ್ಚಿತ್ ಪ್ರತಿಷೇಧೋ ಅಸ್ತಿ ಅಂತ. ಪ್ರತಿಷೇಧ ಅಂತಂದ್ರೆ ನಿರಾಕರಣೆ ಮಾಡೋದಂತ. ಅಂದ್ರೆ ಅವರಿಗೆ ಈ ವಿದ್ಯಾ ವಿಷಯಕವಾಗಿ ನಿಮಗೆ ಯಾವುದೇ ಅಧಿಕಾರ ಇಲ್ಲಪ್ಪ ಅಂತ ಹೇಳಿ ಹಿಂಗೇನಾದ್ರೂ ಶಾಸ್ತ್ರದೊಳಗ ನಿಷೇಧ ಮಾಡಿದ್ದು ನಮಗ್ ಕಂಡು ಬರ್ತದೇನು ಅಂತಂದ್ರೆ ಇಲ್ಲ. ಅಂದ್ರೆ ದೇವತೆಗಳಿಗೂ ಕೂಡ ಆತ್ಮಜ್ಞಾನದಲ್ಲಿ ಅಧಿಕಾರ ಅನ್ನುವಂತಹದ್ದ, ಅವರು ಕೂಡ ಬ್ರಹ್ಮ ವಿದ್ಯೆಯನ್ನು ಪಡ್ಕೊಂಡು ಮುಕ್ತರಾಗಬಹುದು ಅಂತ. ನಚ ಉಪನಯನ ಶಾಸ್ತ್ರೇಣ ಯೇಷಾಂ ಅಧಿಕಾರೋ ನಿವರ್ತೇತ. ಇಲ್ಲಿ ಇನ್ನೂ ಒಂದು ನಾವೇನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಉಪನಯನ ಶಾಸ್ತ್ರ ಅನ್ನುವಂತಹದ್ದು. ಯಾಕಂದ್ರೆ ಅವರಿಗೆ ದೇವತೆಗಳಿಗೆ ಏನಪ್ಪಾ ಉಪನಯನ ಮಾಡಬೇಕು ಅದು ಇದು ಅನ್ನುವಂತಹದ್ದು ಏನು ಇಲ್ಲೇ ಇಲ್ಲಲ್ರಿ ಅವ್ರು. ಇಲ್ಲಿ ಮರ್ತ್ಯಲೋಕದಲ್ಲಿ ಆದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಇಲ್ಲಿ ಉಪನಯನ ಕಾರ್ಯ ಅನ್ನುವಂತಹದ್ದು. ಆ ಉಪನಯನವನ್ನು ಯಾಕೆ ಮಾಡ್ತಾರ? ವೇದಾಧ್ಯಯನ ಮಾಡಬೇಕು ಅಂತ. ವೇದಾಧ್ಯಯನ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಉಪನಯನ ಅನ್ನುವಂತಹದ್ದನ್ನು ಮಾಡ್ತಾರ. ಆದ್ರೆ ಇಲ್ಲಿ ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಇದಕ್ಕೇನು ಉಪನಯನದ ಏನು ಅವಶ್ಯಕತೆ ಇಲ್ರಿ ಇದು. ಯಾಕಂದ್ರೆ ಇಲ್ಲಿ ನಾವು ಅಧಿಕಾರಿಗಳಾಗಬೇಕು ಅಂತ. ಬ್ರಹ್ಮಜ್ಞಾನಕ್ಕ ಅಧಿಕಾರಿಗಳಾಗಬೇಕು ಅಂತಂದ್ರೆ ಅವನು ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳವನಾಗಿರ್ಬೇಕು. ಅವನಿಗೆ ಯಾವುದೇ ಗೋತ್ರ ಜಾತಿ ಏನಿಲ್ಲೇ ಇಲ್ಲ. ಅವನಿಗೆ ಬ್ರಹ್ಮಜ್ಞಾನ ಮಾಡ್ಕೋಬೇಕಾದ್ರೆ ಅದಕ್ಕೆ ಬ್ರಾಹ್ಮಣ ಅಂತಾಗ್ಲಿ, ಕ್ಷತ್ರಿಯ ಅಂತಾಗ್ಲಿ, ವೈಶ್ಯ ಅಂತಾಗ್ಲಿ ಇವರಷ್ಟ ಅಧಿಕಾರಿಗಳದಾರ, ಉಳಿದವ್ರು ಯಾರು ಅಧಿಕಾರಿ ಇಲ್ಲ ಅಂತ ಹಂಗೇನಿಲ್ರಿ ಇದು. ಇನ್ನು ಉಳಿದ ವೇದಾಧ್ಯಯನ ಮಾಡ್ಬೇಕಾದ್ರೆ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇರ್ಬೋದು ಅಲ್ಲಿ.
ಆ 3 ವರ್ಣದವ್ರು ಮಾತ್ರ ಆ ವೇದಾಧ್ಯಯನ ಮಾಡಲಿಕ್ಕೆ ಅಧಿಕಾರಿಗಳು, ಅವರಿಗೆ ಮಾತ್ರ ಉಪನಯನ ಅದ ಅಂತ ನಾವು ಹೇಳ್ಬೋದು. ಆದ್ರೆ ಬ್ರಹ್ಮಜ್ಞಾನವನ್ನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಯಾವುದೇ ವರ್ಣಾಶ್ರಮದ ಒಂದು ನಿರ್ಬಂಧ ಇಲ್ಲ ಅಂತ. ಯಾರಿಗೆ ಈ ಸಂಸಾರದ ದುಃಖಗಳಲ್ಲಿ ಬೇಸತ್ತು, ಬೇಡಪ್ಪ ನನಗೆ ಸಾಕಿನ್ನ ಈ ಸಂಸಾರ, ನಾನು ಮುಕ್ತಿಯನ್ನು ಹೊಂದಬೇಕು, ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನುವಂತ ಇಚ್ಛಾ ಅನ್ನುವಂತಹದ್ದು ಯಾರಿಗೆ ಪ್ರಾಪ್ತ ಆಗೈತೋ ಅವರೆಲ್ಲರೂ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳೇ ಅಂತ. ಅದಕ್ಕೆ ಇಲ್ಲಿ ಅಂತಾರವರು, ನಚ ಉಪನಯನ ಶಾಸ್ತ್ರೇಣ ಯೇಷಾಂ ಅಧಿಕಾರೋ ನಿವರ್ತೇತ. ಅಂದ್ರೆ ಇಲ್ಲಿ ಈ ಯಾವ ಒಂದು ವಿಗ್ರಹತ್ವಾದಿಗಳ ಬಗ್ಗೆ ಎಲ್ಲ ಹೇಳ್ಕೊಂಬಂದ್ರಲ್ರಿ, ಆ ವಿದ್ಯೆಯ ಒಂದು ವಿಷಯಕವಾಗಿ ಯಾವ ಅಧಿಕಾರ ನಿಷೇಧ ಅನ್ನುವಂಥದ್ದು ಶಾಸ್ತ್ರದಲ್ಲಿ ದೇವತೆಗಳಿಗೆ ಹೇಳಿಲ್ಲ ಅಂತ. ಯಾಕ ಈ ವಿದ್ಯಾ ವಿಷಯಕವಾಗಿ ಅಂತ ಹೇಳ್ತಾರ ಅವರು. ಅಂದ್ರೆ ಇಲ್ಲಿ ಆತ್ಮವಿದ್ಯೆ ಅಂತ ಇಟ್ಕೊಳ್ರಿ ಇವಾಗ. ಆತ್ಮವಿದ್ಯೆ ಆಗ್ಲಿ ಅಥವಾ ಇಂಥವು ಹೋಮ ಹವನಾದಿಗಳದಾವಲ್ರಿ, ಅವು ಕೂಡ ಎರಡೂ ಕೂಡ ಇಲ್ಲಿ ವಿದ್ಯೆ ಅನ್ನುವ ಅರ್ಥದೊಳಗನ ಹೇಳ್ಕೊಂಡು ಬಂದಾರ ಅವರು. ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಆಚಾರ್ಯರು, ನಚ ಉಪನಯನ ಶಾಸ್ತ್ರೇಣ ಯೇಷಾಂ ಅಧಿಕಾರೋ ನಿವರ್ತೇತ. ಇವರಿಗೆ ಉಪನಯನ ಶಾಸ್ತ್ರ ಅನ್ನುವಂತಹದ್ದಿಲ್ಲ, ಆದ್ರಿಂದ ಇವರು ಈ ವೇದಾಂತ ವಾಕ್ಯವನ್ನು ಶ್ರವಣ ಮಾಡ್ಲಿಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳಿ ಈ ರೀತಿಯಾಗಿ ನಿರಾಕರಣೆ ಮಾಡಕ್ ಬರಂಗಿಲ್ಲ ಅಂತ. ಶಾಸ್ತ್ರದಲ್ಲಿ ಇವರಿಗೆ ಅಧಿಕಾರ ಇಲ್ಲ ಅಂತೆಲ್ಲ ನಿಷೇಧ ಮಾಡ್ಯಾರೇನು? ಯಾಕಂದ್ರೆ ಉಪನಯನ ಶಾಸ್ತ್ರ ಇವರಿಗಿಲ್ಲ, ಉಪನಯನ ಶಾಸ್ತ್ರ ಇದ್ದಿದ್ರೆ ಇವರು ಅಧಿಕಾರಿಗಳಾಗ್ತಿದ್ರು ಅಂತ ಹಿಂಗೇನಾದ್ರೂ ಶಾಸ್ತ್ರ ಹೇಳೈತೇನು ಅಂತಂದ್ರೆ ಇಲ್ಲ. ದೇವತೆಗಳ ವಿಚಾರದೊಳಗ ಅವ್ರಿಗೆ ಯಾವುದೇ ಉಪನಯನ ಶಾಸ್ತ್ರದ ಅವಶ್ಯಕತೆ ಅನ್ನುವಂತಹದ್ದಿಲ್ಲ. ಯಾಕ ಅಂತಂದ್ರೆ ಅದು ಮುಂದೆ ಬರೀತಾರ ಆಚಾರ್ಯ ಅದಕ್ಕೆ. ಅಪಿ ಚ ತೇಷಾಂ ಚ ಸ್ವಯಂ ಪ್ರತಿಭಾತ ಮೇ ವೇದತ್ವಾತ್. ಉಪನಯನಸ್ಯ ವೇದಾಧ್ಯಯನಾರ್ಥತ್ವಾತ್. ಈ ವೇದಾಧ್ಯಯನಕ್ಕೋಸ್ಕರವಾಗಿ ಉಪನಯನ ಅನ್ನುವಂತಹದ್ದನ್ನ ಮಾಡ್ತಾರಂತ. ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅವರಿಗೆ ಉಪನಯನ ಅನ್ನುವಂತಹದ್ದು ಲೋಕದಲ್ಲಿ ಮಾಡ್ತಾರಲ್ಲ ಇವಾಗ. ಯಾಕೆ ಮಾಡ್ತಾರಂದ್ರೆ ವೇದಾಧ್ಯಯನಕ್ಕೋಸ್ಕರವಾಗಿ ಅಂತ. ಅವ್ರು ವೇದಾಧ್ಯಯನ ಮಾಡುವುದಕ್ಕೋಸ್ಕರವಾಗಿ ಅವರಿಗೆ ಒಂದು ಉಪನಯನ ಸಂಸ್ಕಾರ ಅನ್ನುವಂತಹದ್ದು ಅದ ಅಂತ. ಆದ್ರೆ ದೇವತೆಗಳು ತೇಷಾಂಚ ಸ್ವಯಂ ಪ್ರತಿಭಾತ ವೇದತ್ವಾತ್. ಆ ದೇವತೆಗಳಲ್ಲಿ ಅದು ಸ್ವಯಂ ಆಗಿರ್ತೈತಿ ಅಂತದು. ಅವ್ರಿಗೇನು ಉಪನಯನ ಶಾಸ್ತ್ರ ಅದು ಏನಪ್ಪ ವೇದಾಧ್ಯಯನ ಮಾಡ್ಬೇಕು ಅನ್ನುವಂತಹದ್ದೇನಿಲ್ಲ. ಅವರು ಸ್ವಯಂ ಪ್ರತಿಭಾತ ವೇದರಾಗಿರ್ತಾರ ಅಂತ. ಅಂದ್ರೆ ಆ ವೇದ ಅನ್ನುವಂತಹದ್ದು ಅವ್ರ ಬುದ್ಧಿಗೆ ತಾನೇ ಹೊಳಿತದಂತದು. ಅವ್ರನ್ನ ಅದನ್ನ ಪಾರಾಯಣ ಮಾಡಿ ದಿನ ಅದನ್ನ ಇದನ್ನ ಅಧ್ಯಯನ ಮಾಡ್ಬೇಕು ಅಂತ ಏನು ಇಲ್ಲೇ ಇಲ್ಲ ಅವರಿಗೆ. ಅವ್ರ ಬುದ್ಧಿಯೊಳಗ, ಯಾಕ ದೇವತಾ ಜನ್ಮ ಅಂದ್ರ ಅಂತದೈತದ, ಅವರ ಬುದ್ಧಿಯೊಳಗ ಆ ವೇದ ಮಂತ್ರಗಳು ಏನದಾವಲ್ರಿ, ವೇದ ಅನ್ನುವಂತಹದ್ದು, ಯಾಕ ಅವ್ರ ಬುದ್ಧಿ ಶುದ್ಧ ಆಗಿರ್ತದ. ಆ ಶುದ್ಧವಾದ ಆ ಬುದ್ಧಿ, ದೇವತೆಗಳ ಶುದ್ಧವಾದ ಬುದ್ಧಿಯೊಳಗ ಆ ವೇದ ಅನ್ನುವಂತಹದ್ದು ತಾನ ಅವ್ರ ಬುದ್ಧಿಯೊಳಗ ಹೊಳಿತದ ಅಂತ. ಅದಕ್ಕೆ ಸ್ವಯಂ ಪ್ರತಿಭಾತ ವೇದತ್ವಾತ್. ಅಂಥ ಒಳ್ಳೆ ಒಂದು ಇದು ಅವರ ಬುದ್ಧಿಯೊಳಗಿರುವುದರಿಂದ ಅವರಿಗೆ ವೇದಾಧ್ಯಯನದ ಅವಶ್ಯಕತೆ ಇಲ್ಲ. ವೇದಾಧ್ಯಯನ ಅವಶ್ಯಕತೆ ಇಲ್ಲ ಅಂದ್ಮೇಲೆ ಉಪನಯನ ಕೂಡ ಅವಶ್ಯಕತೆ ಇಲ್ಲ ಅಂತ ಅವರಿಗೆ. ಅಂತ ಸ್ವಯಂ ಪ್ರತಿಭಾ ಅವರಲ್ಲಿ ಬಂದ್ಬಿಟ್ಟಿರ್ತೈತೆ ಅಂತ ಅವರಲ್ಲಿ. ಯಾಕ ಶುದ್ಧ ಬುದ್ಧಿಯೊಳವರಾಗಿರ್ತಾರೆ ಅವರಲ್ಲಿ. ಯಾವುದೇ ಅವ್ರ ಬುದ್ಧಿಯೊಳಗೆ ಯಾವುದೇ ಪಾಪಾದಿ ಕಲ್ಮಶಗಳಾಗ್ಲಿ ದುರ್ಗುಣ ಆಗ್ಲಿ ಯಾವ ಇಲ್ಲ, ಇರುವುದೇ ಇಲ್ಲ. ಅವ್ರ ಬುದ್ಧಿ ಅತ್ಯಂತ ಶುದ್ಧವಾಗಿರ್ತದೆ. ಆ ಶುದ್ಧವಾದ ಬುದ್ಧಿಯೊಳಗ ಆ ವೇದಗಳು ತಾನೇ ಮೂಡ್ತಾವಂತವು. ತಾವಾಗಿ ಅವ್ರ ಬುದ್ಧಿಯೊಳಗೆ ಹೊಳಿತಾ ಇದ್ದಾವೆ ಅಂತ ಆ ವೇದ ಅನ್ನುವಂತಹದ್ದು. ಅಪಿ ಚ ಯೇಷಾಂ ವಿದ್ಯಾ ಗ್ರಹಣಾರ್ಥಂ ಬ್ರಹ್ಮಚರ್ಯಾದಿ ದರ್ಶಯತಿ. ಮತ್ತ ಅವರು ವಿದ್ಯೆಯನ್ನ ಗ್ರಹಣ ಮಾಡುವುದಕ್ಕೋಸ್ಕರವಾಗಿ, ವಿದ್ಯಾಪ್ರಾಪ್ತಿಗೋಸ್ಕರವಾಗಿ ಈ ಬ್ರಹ್ಮಚರ್ಯಾದಿ ವ್ರತಗಳಂತದಾವಲ್ರಿ, ಆ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡತಕ್ಕಂತಹದ್ದು. ಯಾಕಂದ್ರೆ
ಗುರುವಿನ ಹತ್ತಕ್ಕೆ ಹೋಗ್ಬೇಕಾಕೈತಿ ನಾವು. ಇದು ಬ್ರಹ್ಮವಿದ್ಯೆ ಪಡಿಬೇಕಂತಂದ್ರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ. ನಮಗ ತತ್ವಜ್ಞಾನ ಆಗಬೇಕು, ನಾವು ಮುಕ್ತರಾಗಬೇಕು ಅಂತಂದ್ರೆ ಆ ಬ್ರಹ್ಮವನ್ನ ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಗುರುವಿಗೆನೆ ಹೋಗಿ ನಾವು ಶರಣಾಗತರಾಗಬೇಕು ಅಂತ ಶ್ರುತಿ ಹೇಳ್ತದ. ಅಂದ್ರೆ ಗುರುವಿನ ಹತ್ಯಕ್ಕೆ ಹೋಗೋದಾಗ್ಲಿ, ಅವ್ರ ಸೇವಾ ಮಾಡೋದಾಗ್ಲಿ, ಮತ್ತ ಅವ್ರ ಶಿಷ್ಯರಾಗ್ಬೇಕಲ್ಲ ನಾವ್ರಿ, ಮತ್ತ ಅವ್ರ ಸೇವಾ ಮಾಡ್ಬೇಕು, ಅವ್ರ ಶುಶ್ರೂಷೆ ಮಾಡ್ಬೇಕಲ್ರಿ. ಇವೆಲ್ಲ ದೇವತೆಗಳು ಕೂಡ ಮಾಡಿದ್ದು ನಮಗ ಶ್ರುತಿಯಲ್ಲಿ ಕಂಡು ಬರ್ತಾ ಇದೆ ಅಂತ. ಅದಕ್ಕೆ ಏನಂದ್ರು ಅಂದ್ರ ಅಪಿಚ ಏಷಾಂ ವಿದ್ಯಾಂ ಗ್ರಹಣಾರ್ಥಂ. ಏಷಾಂ ವಿದ್ಯಾಂ ಅಂತಂದ್ರೆ ಈ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಂತ ಏನದಲ್ಲ, ಅದನ್ನ ಗ್ರಹಣ ಮಾಡುವುದಕ್ಕೋಸ್ಕರವಾಗಿ, ಅದನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಬ್ರಹ್ಮಚರ್ಯಾದಿ ಅಂದ್ರೆ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡ್ತಾ ಗುರುವಿನ ಹತ್ಯಕ್ಕೆ ಹೋಗಿ ಅಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಅವ್ರ ಶಿಷ್ಯರಾಗಿ, ಆಮೇಲೆ ಅವರು ಸೇವಾದಿಗಳನ್ನ ಮಾಡ್ತಾ ಶ್ರವಣ ನಿಧಿಧ್ಯಾಸನ ಮಾಡುವಂತದ್ದು ಇವೆಲ್ಲ ಅದಾವಲ್ರಿ ಇವು. ಇವು ದೇವತೆಗಳು ಕೂಡ ಮಾಡಿದ್ದು ನಮಗ ಶ್ರುತಿಯಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ತಾರೆ ಈಗ ಅವರು. ಏಕಶತಂ ಹವೈ ವರ್ಷಾಣಿ ಮಘವನ್ ಪ್ರಜಾಪತೌ ಬ್ರಹ್ಮಚರ್ಯ ಮುವಾಸ. ನೋಡ್ರಿ ಈ ಶ್ರುತಿಯೊಳಗೆ ಏನ್ ಹೇಳಿದ್ರು ಅಂತಂದ್ರೆ, ಏಕಶತಂ ವೈ ವರ್ಷಾಣಿ, 100 ವರ್ಷ ಅಂತ. ಏಕಶತಂ ಅಂದ್ರೆ 100 ವರ್ಷ ಅಂತ. ಆ 100 ವರ್ಷಗಳವರೆಗೆ ಮಘವಾನ್ ಅಂದ್ರೆ ದೇವೇಂದ್ರ, ದೇವೇಂದ್ರ ಏನ್ ಮಾಡಿದ ಅಂತಂದ್ರ ಪ್ರಜಾಪತಿ ಹತ್ರ ಹೋದ. ಎದಕ್ಕ? ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕು ಅಂತ ಹೇಳಿ. ಅಲ್ಲಿ 100 ವರ್ಷಗಳ ಪರ್ಯಂತರವಾಗಿ ಅವ್ರ ಹತ್ರ ಹೋಗಿ ಬ್ರಹ್ಮಚರ್ಯವನ್ನ ಪರಿಪಾಲನ ಮಾಡ್ತಾ ಅವ್ರ ಹತ್ರ ಸೇವೆ ತೊಡಗಿದ್ನಂತ, ಆ ಬ್ರಹ್ಮಜ್ಞಾನ ಪಡೆಯುವುದಕ್ಕೋಸ್ಕರವಾಗಿ. ಮತ್ತೆ ಇಲ್ಲಿ ದೇವೇಂದ್ರ ಅಂದ್ರೆ ದೇವತಾನ ಆಗ್ಬಿಟ್ನಲ್ರಿ ಅವ. ಆ ದೇವತೆಯು ಕೂಡ ಪ್ರಜಾಪತಿ ಹತ್ರ ಹೋಗಿ ಬ್ರಹ್ಮಚರ್ಯದಿಂದ ವಾಸ ಮಾಡಿದ ಅಂತ ಹೇಳಿ ಅಲ್ಲಿ ಮುಂತಾದ್ ಹೇಳ್ಯಾರಲ್ರಿ ಈಗ ಅಲ್ಲಿ. ಗುರುಹತ್ಯಕ್ಕೆ ಹೋಗೋದು ಇವೆಲ್ಲ ವಿಷಯಗಳನ್ನ ಹೇಳ್ಕೊಂಡ್ ಬಂದಿದಾರಲ್ರಿ ಈಗ ಅವರು. ಆದ್ದರಿಂದ ಇಲ್ಲಿ ಬ್ರಹ್ಮಚರ್ಯ ಮುವಾಸ ಭೃಗುರ್ವೈರ್ವಾರುಣಿ ವರುಣಂ ಪಿತರಮುಪಸಸಾರ. ಆಮೇಲೆ ಇನ್ನೊಬ್ಬ ಭೃಗುರು ವಾರುಣಿ ಅಂತ, ವಾರುಣಿ ಅನ್ನುವಂಥವನು. ಭೃಗುರ್ವೈ ವಾರುಣಿ, ಆ ವಾರುಣಿ ಭೃಗು ಅಂತೇನದಾನಲ್ಲ, ಅವನು ಕೂಡ ವರುಣಂ ಪಿತರಮುಪಸಸಾರ, ತಂದೆಯಾಗಿರ್ತಕ್ಕಂಥ ವರುಣನ ಬಳಿಗೆ ಅವನು ಹೋದ ಅಂತ. ಯಾರು? ವರುಣ ಅನ್ನುವಂಥವನು. ವರುಣ ಅಂದ್ರೆ ತಂದೆ. ಇಲ್ಲಿ ಹೋದವ ಯಾರು? ಮಗ ವಾರುಣಿ. ವರುಣಸ್ಯ ಪತ್ಯಂ ವಾರುಣಿ ಅಂತ, ವರುಣನ ಮಗನೇ ವಾರುಣಿ ಅಂತ. ಆ ವಾರುಣಿ ಭೃಗು ಅನ್ನುವಂಥವನು ತನ್ನ ತಂದೆಯನ್ನ ಕುರಿತು ಉಪಸಸಾರ, ಅವನ ಬಳಿಗೆ ಹೋಗಿ ಶರಣಾಗತನಾದ ಅಂತವನು. ಎದ್ರ ಸಲುವಾಗಿ? ಅದಿಹಿ ಭೃಗವೋ ಬ್ರಹ್ಮೇತಿ ಇತಿ ಇತ್ಯಾದಿ. ಹೇ ಭಗವಂತನೇ, ಭಗವಃ ಬ್ರಹ್ಮೇತಿ ಅದಿಹಿ, ಆ ಬ್ರಹ್ಮ ಅಂದ್ರೆ ಯಾವುದು ಅನ್ನೋದನ್ನ ನನಗ ತಿಳಿಸಿಕೊಡು ಅಂತ. ಬ್ರಹ್ಮನು ನನಗೆ ಗುರುತಿಲ್ಲ, ಆ ಬ್ರಹ್ಮದ ಒಂದು ಜ್ಞಾನವನ್ನು ನನಗ ಮಾಡಿಕೊಡು, ನನಗೆ ಬೋಧಿಸು ಅಂತೇಳಿ ಹಿಂಗ ಇಲ್ಲಿ ಆ ಯಾರು ವಾರುಣಿಯಾಗಿರ್ತಕ್ಕಂಥವನು ಭೃಗು ವಾರುಣಿ ಅಂತ ಹೇಳಿ, ಭೃಗುರ್ವೈರ್ ವಾರುಣಿ ಅಂತ ಹೇಳ್ತಾರ ಅವನಿಗೆ. ವಾರುಣಿ ಭೃಗು ಅಂತ ಅವ ಅವ್ರ ತಂದೆ ಹತ್ರ ಹೋಗಿ ಹಿಂಗ್ ಶರಣಾಗತನಾಗಿ ಕೇಳ್ಕೊಂಡಾನಲ್ರ ಅವನು. ನನಗ ಆ ಬ್ರಹ್ಮ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ನನಗ ಬೋಧ ಮಾಡಿ ನನಗೆ ತಿಳಿಸ್ಕೊಡ್ರಿ ಅಂತ ಹೇಳಿ ಹಿಂಗ್ ಇತ್ಯಾದಿ ಶ್ರುತಿಯಲ್ಲಿ ಕೇಳಿ ಬರ್ತೈತಿ ನಮಗ. ಯದಪಿ ಕರ್ಮಸು ಅನಧಿಕಾರ ಕಾರಣ ಮುಕ್ತಂ. ಇನ್ನ ಕರ್ಮಸು ಅಂದ್ರೆ ಕರ್ಮಗಳಲ್ಲಿ ಅಂತ, ಅಂದ್ರೆ ಪೂರ್ವಮೀಮಾಂಸಾ ಶಾಸ್ತ್ರದೊಳಗ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರ ಅವರು. ಕರ್ಮಸು ಅನಧಿಕಾರ ಕಾರಣತ್ವಂ ನ ದೇವಾನಾಂ ದೇವತಾಂತರಾಭಾವಾತಿಥಿ.
ಆ ದೇವತೆಗಳಿಗೆ ಮತ್ತೊಂದು ದೇವತೆ ಎನ್ನುವಂತಾದ್ದು ಇಲ್ಲದೆ ಇರುವುದರಿಂದ ಆ ಬಳಿಕ ನ ಋಷೀಣಾಂ ಆಶಯಾಂತರ ಅಭಾವಾತ್, ಋಷಿಗಳಿಗೆ ಮತ್ತೊಬ್ಬ ಋಷಿ ಅನ್ನುವಂತಾದ್ದು ಇಲ್ಲದೆ ಇರುವುದರಿಂದ ಇಲ್ಲಿ ದೇವತೆಗಳಿಗೆ ಕರ್ಮದಲ್ಲಿ ಅಧಿಕಾರ ಅನ್ನುವಂತಹದ್ದು ಇಲ್ಲ ಅಂತ ಜೈಮಿನಿ ಆಚಾರ್ಯ ಹೇಳ್ತಾರೆ. ಪೂರ್ವಮೀಮಾಂಸೆ ಶಾಸ್ತ್ರದೊಳಗ ದೇವತೆಗಳಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಅದಕ್ಕೆ ಉದ್ದೇಶವಾಗಿರ್ತಕ್ಕಂಥ ಆ ಬೇರೆ ದೇವತೆಗಳಿಲ್ಲ ಅಂತ. ಅಲ್ಲಿ ಕರ್ಮವನ್ನು ಮಾಡಬೇಕಾದ್ರೆ ದೇವತೆಯನ್ನ ಕುರಿತು ನಾವು ಅಲ್ಲಿ ಕರ್ಮ ಮಾಡ್ಬೇಕಾಗತ್ತಲ್ರಿ ಇವಾಗ. ಮತ್ತೆ ದೇವತೆಗಳಿಗೆ ಮತ್ತೊಬ್ಬ ದೇವತೆ ಅದಾನೇನು ಈಗ? ಆ ದೇವತೆಗಳು ಮತ್ತೆ ಅಲ್ಲಿ ಉಪಾಸನೆ ಮಾಡ್ಬೇಕಾದ್ರೆ ಮತ್ತೊಬ್ಬ ದೇವತೆ ಬೇಕಲ್ರಿ, ಅಲ್ಲಿ ಇಲ್ಲೇ ಇಲ್ಲ. ಮತ್ತೆ ಇವರೇ ದೇವತೆಗಳಲ್ರಿ ಇವಾಗ. ಮತ್ತು ಋಷಿಗಳಿಗೂ ಕೂಡ ಅಧಿಕಾರ ಇಲ್ಲ. ಯಾಕಂದ್ರೆ ಈ ಋಷಿಗಳನ್ನ ಬಿಟ್ಟು ಮತ್ತೆ ಬೇರೆ ಋಷಿಗಳು ಇಲ್ಲಿ ಇಲ್ಲ. ಆದ್ದರಿಂದ ಇವರಿಗೆ ಕರ್ಮಗಳಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಅಲ್ಲಿ ಯಾವ ರೀತಿ ಒಂದು ಕಾರಣವನ್ನು ಹೇಳ್ತಾರಲ್ಲ, ಹಂಗ ಈ ವಿದ್ಯೆಗಳು ಇರುವುದಿಲ್ಲ ಅಂತ ಹೇಳ್ತಾರ. ಯಾಕಂದ್ರೆ ಉಪಾಸನೆಯನ್ನ ಬ್ರಹ್ಮಜ್ಞಾನವನ್ನ ಇಲ್ಲಿ ವಿದ್ಯೆ ಅಂತಾನೆ ಕರ್ಕೊಂಡು ಬಂದಾರ. ಇಲ್ಲಿ ಅಲ್ಲಿ ಹೆಂಗ ಕರ್ಮವನ್ನ ಮಾಡಬೇಕಾಗಿತ್ತು ಅಂತಂದ್ರೆ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಜೈಮಿನಿ ಆಚಾರ್ಯರು ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ದೇವತೆ ಬಿಟ್ಟು ಮತ್ತೆ ಬೇರೆ ದೇವತೆಗಳು ಇಲ್ಲದೆ ಇರುವುದರಿಂದ ಮತ್ತು ಈ ಋಷಿಗಳಿಗೆ ಬೇರೆ ಋಷಿಗಳು ಇಲ್ಲದೆ ಇರುವುದರಿಂದ ಅವರಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಯಾವ ಪ್ರಕಾರವಾಗಿ ಅಲ್ಲಿ ಯಾವ ಕಾರಣವನ್ನು ಹೇಳ್ಕೊಂಡು ಬಂದಿದ್ದಾರೋ ಆ ಕಾರಣ ಅನ್ನುವಂಥದ್ದು ಈ ವಿದ್ಯೆಗಳು ಇಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ರು ಅವರು, ಯದಪಿ ಕರ್ಮಸು ಅನಧಿಕಾರ ಕಾರಣ ಮುಕ್ತಂ ನ ದೇವಾನಾಂ ದೇವತಾಂತರ ಅಭಾವಾತಿತಿ ನ ಋಷೀಣಾಂ ಆಶಯಾಂತರ ಅಭಾವಾತಿತಿ ನ ತದ್ವಿದ್ಯಾಸು ಅಸ್ತಿ. ಅಂದ್ರೆ ಇದು ಈ ಒಂದು ನೇಮ ಅನ್ನುವಂತಹದ್ದು, ಈ ಕಾರಣ ಅನ್ನುವಂತಹದ್ದು ವಿದ್ಯೆಯೊಳಗೆ ಇಲ್ಲ ಅಂತ ಹೇಳಿದ್ರು. ನಹಿ ಇಂದ್ರಾದೀನಾಂ ವಿದ್ಯಾಸು ಅಧಿಕ್ರಿಯಮಾಣಾನಾಂ ಇಂದ್ರಾದ್ಯುದ್ದೇಶೇನ ಕಿಂಚಿತ್ ಕೃತ್ಯಮಸ್ತಿ. ಇನ್ನ ಇಂದ್ರಾದೀನಾಂ ಅಂದ್ರೆ ಇಂದ್ರ ಮೊದಲಾದವರು ಅಂತ, ವಿದ್ಯಾಸು ಅಧಿಕ್ರಿಯಮಾಣಾನಾಂ ಇಲ್ಲಿ ಅನೇಕ ಯಾವ ದೇವತೆಗಳದಾರಲ್ಲ, ಇಂದ್ರಾದಿ ಅದಾರಲ್ರವರು, ಅವರು ಆ ದೇವತೆಗಳನ್ನುವಂಥವ್ರು ವಿದ್ಯಾಸು ಅಧಿಕ್ರಿಯಾಣಾಂ ಇಂದ್ರಾದ್ಯುದ್ದೇಶೇನ ಕಿಂಚಿತ್ ಕೃತ್ಯಮಸ್ತಿ ನಹಿ ಕೃತ್ಯಮಸ್ತಿ ಅಂತ. ಆ ವಿದ್ಯೆಯಲ್ಲಿ ಅವರು ಅಧಿಕೃತರಾಗಿರುವುದರಿಂದ ಆ ಇಂದ್ರಾದಿಗಳನ್ನು ಉದ್ದೇಶಿಸಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನ ಕಿಂಚಿದಸ್ತಿ ಅಂತ. ಇವರಲ್ಲಿ ಯಾವುದೇ ಒಂದು ಕಿಂಚಿತ್ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇವರು ಯಾಕೆ ಇಂದ್ರಾದಿಗಳನ್ನಲ್ಲಿ ಉದ್ದೇಶಿಸಿ ಮಾಡಬೇಕಾದದ್ದು ಯಾವುದೂ ಅಲ್ಲಿ ಇರುವುದಿಲ್ಲ ಅಂತ. ಯಾಕೆ ವಿದ್ಯೆಗಳಿಗೆ ಅಧಿಕಾರಿಗಳಾಗಿರ್ತಕ್ಕಂಥ ಇಂದ್ರಾದಿಗಳಿಗೆ ಆ ಇಂದ್ರಾದಿಗಳನ್ನ ಉದ್ದೇಶಿಸಿ ಮಾಡ್ತಕ್ಕಂಥದ್ದು ಯಾವುದು ಇರುವುದಿಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದರು. ಅದಕ್ಕೆ ಮತ್ತೆ ಮುಂದೆ ವಿವರಣೆ ಕೊಡ್ತಾರೆ. ಆ ಬಳಿಕ ಅದ್ರ ಮುಂದಿನ ಭಾಷೆದಲ್ಲಿ ಹೇಳ್ತಾರೆ ಅವರು. ಇಂದ್ರಾದ್ಯುದ್ದೇಶೇನ ಕಿಂಚಿತ್ ಕೃತ್ಯಮಸ್ತಿ ನ ಚ ಭೃಗ್ವಾದೀನಾಂ ಭೃಗ್ವಾದಿ ಸಗೋತ್ರತೆಯ. ಈ ಭೃಗು ಮೊದಲಾದವರು ಅವರಿಗೆ, ಭೃಗು ಮೊದಲಾಗಿರ್ತಕ್ಕಂಥವ್ರದಾರಲ್ರಿ, ಆ ಭೃಗ್ವಾದಿಗಳ ಒಂದು ಗೋತ್ರ ಅನ್ನುವಂತಹದ್ದು ಅಲ್ಲಿ ಗೋತ್ರದಿಂದ ಕೂಡಿಕೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ ಅಂತ. ಹಾಗೆ ಇಲ್ಲಿ ದೇವಾದಿಗಳಿಗೆ ಕೂಡ ದೇವಾದ್ಯಧಿಕಾರೇ ಅಪಿ ತಸ್ಮಾತ್ ದೇವಾದೀನಾಂ ಅಪಿ ವಿದ್ಯಾಸು ಅಧಿಕಾರ ಕೇನ ವಾರ್ಯತೆ. ಈ ದೇವತಾದಿಗಳಿಗೆ ಆ ವಿದ್ಯೆಯೊಳಗ ಯಾವ ಅಧಿಕಾರ ಅನ್ನುವಂತಹದ್ದೇನದಲ್ಲ, ಅದನ್ನ ಯಾರಿಂದ ನಿರಾಕರಣೆ ಮಾಡ್ಲಿಕ್ಕೆ ಬರ್ತದ, ಯಾರಿಂದ ನಿಷೇಧ ಮಾಡಕ್ ಬರ್ತದ ಅಂತ ಅಂದ್ರೆ ಮಾಡಕ್ ಬರಂಗಿಲ್ಲ ಅಂತ. ವಿದ್ಯೆಗೆ ದೇವತೆಗಳಿಗೂ ಕೂಡ ಅಧಿಕಾರ ಅದ ಅಂತ. ದೇವತೆಗಳು ಕೂಡ ವಿದ್ಯೆಯನ್ನ ಪ್ರಾಪ್ತ ಮಾಡಿಕೊಳ್ಳಬಲ್ಲರು. ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅನ್ನುವಂತ ಪಡ್ಕೊಳ್ಳಿಕ್ಕೆ ಅವರಿಗೂ ಕೂಡ ಅಧಿಕಾರ ಅದ. ಅದನ್ನ ನಿಷೇಧ ಮಾಡಾಕ ಯಾರಿಗೂ ಸಾಧ್ಯ ಇಲ್ಲ ಅಂತ. ಅದನ್ನ ದೇವತೆಗಳು ಇರ್ತಕ್ಕಂತ ಒಂದು ಅಧಿಕಾರವನ್ನ, ಆತ್ಮಜ್ಞಾನಕ್ಕೆ ಅಧಿಕಾರವನ್ನ
ನಿಷೇಧ ಮಾಡಕ್ಕೆ ಯಾರಿಗಾರ ಸಾಧ್ಯ ಐತಿ ಅನ್ನುವಂಥದ್ದು ಇಲ್ಲ. ದೇವಾದ್ಯಧಿಕಾರೇ ಅಪಿ ಅಂಗುಷ್ಟ ಮಾತ್ರ ಶ್ರುತಿ ಸ್ವಾಂಗುಷ್ಟಾಪೇಕ್ಷೆಯ ನ ವಿರುದ್ಧತೆ. ಇಲ್ಲಿ ದೇವತೆಗಳ ಒಂದು ಅಧಿಕಾರ ಅನ್ನುವಂತಹದ್ದು, ಇಲ್ಲಿ ಅಂಗುಷ್ಟ ಮಾತ್ರ ಶ್ರುತಿ ಅನ್ನುವಂತಹದ್ದು ಬಂತಿಲ್ಲಿ. ಆ ದೇವತಾದಿಗಳನ್ನ ಶಾಸ್ತ್ರ ಅನ್ನುವಂತಹದ್ದು ಅಲ್ಲಿ ಅಧಿಕರಿಸಿದ್ರು ಕೂಡ ಆ ಅಂಗುಷ್ಟ ಮಾತ್ರ ಶ್ರುತಿ ಅನ್ನುವಂತಹದ್ದು ಅಲ್ಲೇನ್ ಹೇಳ್ತದೆ, ಅಂಗುಷ್ಟ ಮಾತ್ರ ಅಂತಂದ್ರೆ ಹೆಬ್ಬೆರಳಿನ ಗಾತ್ರದಷ್ಟು ಅಂತ. ಅವರವರ ಹೆಬ್ಬೆರಳಿನ ಗಾತ್ರ ಅದು ಸ್ವಾಂಗುಷ್ಟ ಅಂತ ಇದೆ. ಸ್ವ ಅಂದ್ರೆ ತನ್ನ, ಅವ್ರವ್ರ ಅಂಗುಷ್ಟ ಎಷ್ಟದಾವೋ, ಅವು ಹೆಬ್ಬೆರಳು ಎಷ್ಟದಾವೋ ಅದರ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡಲ್ಲಿ ಅಂಗುಷ್ಟ ಮಾತ್ರ ಶ್ರುತಿ ಅನ್ನುವಂತಹದ್ದು ಹೇಳ್ತದ. ನ ವಿರುದ್ಧತೆ ಅಂತ ಅಲ್ಲಿ ಹೇಳಿದ, ಅದೇನು ವಿರೋಧ ಅಲ್ಲ ಅಂತ. ಯಾಕಂದ್ರೆ ಇಲ್ಲಿ ದೇವಾದಿಗಳನ್ನ ಕುರಿತು ಶಾಸ್ತ್ರ ಅನ್ನುವಂತಹದ್ದು ಅವರಿಗೆ ಅಧಿಕಾರವನ್ನ ಹಿಂಗ್ ಹೇಳಿದ್ರು ಕೂಡ ಇಲ್ಲಿ ಅಂಗುಷ್ಟ ಮಾತ್ರ ಶ್ರುತಿ ಅನ್ನುವಂತಹದ್ದು ಅವರವರ ಒಂದು ಅಂಗುಷ್ಟದ ಅಪೇಕ್ಷೆಯನ್ನು ಇಟ್ಟುಕೊಂಡು ಅಲ್ಲಿ ಬೋಧ್ ಮಾಡಿದ್ದು ಅದು ಸರಿ, ಅದೇನು ವಿರೋಧ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಆದ್ರಿಂದ ದೇವಾದ್ಯಧಿಕಾರೇ ಅಪಿ ಅಂಗುಷ್ಟ ಮಾತ್ರ ಶ್ರುತಿ ಸ್ವಾಂಗುಷ್ಟಾಪೇಕ್ಷೆಯ ನ ವಿರುದ್ಧತೆ ಅಂತೇಳಿ ಇಷ್ಟು ಭಾಷೆಯಲ್ಲಿ ಹೇಳ್ಕೊಂಡು ಬಂದು, ಇನ್ನ ಇದ್ರೊಳಗ ಆಕ್ಷೇಪಗಳು ಬರ್ತಾವ. ಇದ್ರೊಳಗ ಈ ದೇವತಾದ್ಯಧಿಕಾರದಲ್ಲಿ ದೇವತೆಗಳಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಅದ ಅಂತ ಹೇಳಿ ಹಿಂಗೇನು ಒಂದು ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂತಲ್ಲ, ಅದ್ರ ವಿಚಾರವನ್ನು ಇಲ್ಲಿವರೆಗೆ ಆಚಾರ್ಯ ಹೇಳ್ಕೊಂಡು ಬಂದರು. ಅದ್ರೊಳಗ ಕೆಲವರು ಆಕ್ಷೇಪ ಮಾಡ್ತಾರ. ಅದ್ರೊಳಗ ವಿರೋಧ ಕರ್ಮಣೀತಿ ಚೇನ್ ನ ಅನೇಕ ಪ್ರತಿಪತ್ತೇರ್ ದರ್ಶನಾತ್ ಅಂಥೇಳಿ ಇದು 27ನೇ ಸೂತ್ರ. ಇಲ್ಲಿ ಕರ್ಮದೊಳಗ ವಿರೋಧವಾಗುವಂತಹದ್ದು ಏನು ಇಲ್ಲ. ಯಾಕಂತಂದ್ರೆ ಅಲ್ಲಿ ಅನೇಕ ಪ್ರತಿಪತ್ತಿ ದರ್ಶನಾತ್. ಆ ಅನೇಕ ಪ್ರತಿಪತ್ತಿ ಅಂತಂದ್ರೆ ಪಡ್ಕೊಳ್ಳುವಂತಹದ್ದು ಅಂತ. ಅಲ್ಲಿ ಅನೇಕ ರೂಪವಾಗುವಂತಹದ್ದು, ಅನೇಕ ರೂಪವನ್ನು ಹೊಂದುವಂತಹದ್ದು ಶ್ರುತಿಯಲ್ಲಿ ನಮಗ್ ಕಂಡು ಬಂದದ ಅಂತ ಇದು ಸೂತ್ರಾರ್ಥ. ಇದು ಇನ್ನ ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಇಲ್ಲಿ ಏನ್ ಆಕ್ಷೇಪ ಮಾಡ್ತಾನ, ಪೂರ್ವಪಕ್ಷಿ ಯಾವ್ದನ್ನ ಆಕ್ಷೇಪ ಮಾಡ್ತಾನ, ಅದಕ್ಕೆ ಸಿದ್ಧಾಂತ ಏನು ಬರ್ತದ ಅನ್ನೋದ್ರ ಬಗ್ಗೆ ಮುಂದಿನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು. ಸ್ಯಾದೇತತ್ ಯದಿ ವಿಗ್ರಹವತ್ವಾದಿ ಅಭ್ಯುಪಗಮೇನ ದೇವಾದೀನಾಂ ವಿದ್ಯಾಸು ಅಧಿಕಾರೋ ವರ್ಣೇತ ವಿಗ್ರಹತ್ವಾತ್ ಋತ್ವಿಗಾದಿವತ್ ಇಂದ್ರಾದೀನಾಮಪಿ ಸ್ವರೂಪಸನ್ನಿಧಾನೇನ ಕರ್ಮಾಂಗಭಾವೋ ಅಭ್ಯುಪಗಮ್ಯೇತ ತದಾಚ ವಿರೋಧ ಕರ್ಮಣಿ ಸ್ಯಾತ್. ಇಲ್ಲಿ ಸ್ಯಾದೇತತ್ ಅಂದ್ರೆ ಇಲ್ಲಿ ಆಕ್ಷೇಪ ಮಾಡ್ತಕ್ಕಂಥವನು ಪೂರ್ವಪಕ್ಷಿ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಆ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಯದಿ ವಿಗ್ರಹವತ್ವಾದಿ ಅಭ್ಯುಪಗಮೇನ, ಈ ದೇವತೆಗಳದಾರಲ್ರಿ ಅವರಿಗೆ ವಿಗ್ರಹವತ್ವೇ ಮೊದಲಾಗಿರ್ತಕ್ಕಂಥವುಗಳು ಅಂದ್ರೆ ದೇಹ. ಅವ್ರಿಗೆ ವಿಗ್ರಹ ಅಂತ ಶರೀರಕ್ಕೆ ವಿಗ್ರಹ ಅಂತ ಕರೀತಾರೆ. ಇವಾಗ ಇಲ್ಲಿ ಶರೀರವೇ ಮುಂತಾದನ್ನ ನಾವು ಕಲ್ಪಿಸಿದಾರಲ್ಲ, ಹಿಂದೆ ಹೇಳ್ಕೊಂಬಂದ್ರಲ್ರಿ ಇಲ್ಲಿ. ಅದನ್ನ ನಾವು ವಿಗ್ರಹವತ್ವಾದಿಗಳನ್ನ ಒಪ್ಪುಗೊಂಡಿದ್ದಾದ್ರೆ, ಯಾರಿಗೆ ದೇವತೆಗಳಿಗೆ ಆ ವಿಗ್ರಹತ್ವೇ ಮುಂತಾದವುಗಳನ್ನ ನಾವು ಒಪ್ಪುಗೊಂಡಿದ್ದಾದ್ರೆ ದೇವಾದಿನ ವಿದ್ಯಾಸು ಅಧಿಕಾರೋ ವರ್ಣೇತ, ಅವರಿಗೆ ವಿದ್ಯೆಯೊಳಗ ಅಧಿಕಾರ ಅದ ಅಂತ ಹೇಳಿದ್ರಿ. ಈಗ ಅದನ್ನು ಯಾರು ಸಿದ್ಧಾಂತಿಗಳು ಹೇಳಿದ್ರು ಅವರು. ಯಾಕ ಅವರಿಗೂ ಕೂಡ ವಿಗ್ರಹತ್ವಾದಿಗಳು ದೇವತೆಗಳಿಗೆ ಒಪ್ಪುಕೊಂಡು, ದೇವತೆಗಳಿಗೆ ವಿಗ್ರಹತ್ವಾದಿಗಳು ಅದಾವು ಅಂತ ಹೇಳಿ ಒಪ್ಪುಕೊಂಡು ಆ ದೇವತೆಗಳು ಕೂಡ ವಿದ್ಯೆಯೊಳಗೆ ಅಧಿಕಾರಿಗಳಾಗಿದ್ದಾರೆ ಅಂತ. ವಿದ್ಯಾಸು ಅಧಿಕಾರ. ವಿದ್ಯಾಸು ಅಂತಂದ್ರೆ ಇಲ್ಲಿ ವೈದಿಕ ವಿದ್ಯೆ ಆಗಿರಬಹುದು ಅಥವಾ ಆತ್ಮವಿದ್ಯೆ ಆಗಿರಬಹುದು. ಅದರಲ್ಲಿ ಅವರಿಗೂ ಕೂಡ ಅಧಿಕಾರ ಅದ ಅಂಥೇಳಿ ಈ ರೀತಿಯಾಗಿ ನೀವು ವರ್ಣೇತ ಅದನ್ನ ನೀವು ವರ್ಣನ ಮಾಡೋದಾದ್ರೆ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ವಿಗ್ರಹವತ್ವಾತ್
ಅಂದ್ರೆ ವಿಗ್ರಹ ಅಂದ್ರೆ ಶರೀರ ಇರುವುದರಿಂದಲೇ ಅಂತ. ಶರೀರ ಇರುವುದರಿಂದಲೇ ಋತ್ವಿಗಾದಿವತ್ ಹೆಂಗ ಋತ್ವಿಕರದ ಇರ್ತಾರಲ್ಲ, ಋತ್ವಿಜರೇ ಮೊದಲಾದಂಥವ್ರು ಇಂದ್ರಾದೀನಾಮಪಿ ಆ ಋತ್ವಿಕಾದಿಗಳಂತೆ ಇಂದ್ರಾದಿಗಳು ಕೂಡ ಇಲ್ಲೇನಾಗಿದ್ದಾರೆ, ಸ್ವರೂಪ ಸನ್ನಿಧಾನೇನ, ತಮ್ಮ ಸ್ವರೂಪದಿಂದ, ಸನ್ನಿಧಾನ ಅಂದ್ರೆ ಹತ್ರ ಇರೋದು ಅಂತ, ತಮ್ಮ ಇಂದ್ರಾದಿಗಳು ಕೂಡ ಸ್ವರೂಪದಿಂದ ಹತ್ತಿರವಿರುವುದರಿಂದ ಇದ್ದುಕೊಂಡು ಕರ್ಮಾಂಗ ಭಾವೋ ಅಭ್ಯುಪಗಮ್ಯೇತ, ಅವರು ಕೂಡ ಕರ್ಮಕ್ಕ ಅಂಗವಾಗಿರ್ಬೇಕು ಅಂತ ಒಪ್ಪಿದಂತಾಗ್ತೈತಿ ಅಂತ. ಕರ್ಮಾಂಗ ಭಾವೋ ಅಭ್ಯುಪಗಮ್ಯೇತ, ಆ ಕರ್ಮಾಂಗ ಭಾವ ಅನ್ನುವಂತಹದ್ದು ಆ ಯಾವುದು ಇಂದ್ರ ದೇವತೆಗಳಿಗೂ ಕೂಡ ನಾವು ಒಪ್ಕೊಳ್ಬೇಕಾಗ್ತೈತಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ತದಾಚ ವಿರೋಧ ಕರ್ಮಣಿ ಸ್ಯಾತ್, ಅವಾಗ ಕರ್ಮದಲ್ಲಿ ವಿರೋಧ ಅನ್ನುವಂತಹದ್ದು ಬಂದ್ಬಿಡ್ತೈತಿ ಅವಾಗ. ಆ ರೀತಿಯಾಗಿ ನೀವು ಒಪ್ಕೊಳ್ಳುವುದರಿಂದ ಇಂದ್ರಾದಿಗಳಿಗೆ, ಯಾಕ ಸ್ವರೂಪದಿಂದ ಹತ್ತಿರ ಇದ್ದುಕೊಂಡು ಕರ್ಮಕ್ಕೆ ಅಂಗ ಆಗ್ತಾರ ಅಂತ ನೀವು ಒಪ್ಕೊಂಡ್ಬಿಟ್ರೆ ಅವಾಗ ಏನಾಗ್ತೈತಿ, ಆ ಕರ್ಮ ವಿಷಯದಲ್ಲಿ ಅವರಿಗೆ ಕರ್ಮಣಿ ವಿರೋಧ ಸ್ಯಾತ್, ಕರ್ಮದಲ್ಲಿ ವಿರೋಧ ಅನ್ನುವಂಥದ್ದು ಉಂಟಾಗ್ತದಂತ. ನಹಿ ಇಂದ್ರಾದೀನಾಂ ಸ್ವರೂಪ ಸನ್ನಿಧಾನೇನ ಯಾಗೆ ಅಂಗಭಾವೋ ದೃಶ್ಯತೆ, ಇಲ್ಲಿ ಇಂದ್ರಾದಿಗಳಿಗೆ ಒಂದು ಸ್ವರೂಪ ಸನ್ನಿಧಾನೇನ ಅಂದ್ರೆ ಸ್ವರೂಪದಿಂದ ಅವರು ಹತ್ತಿರ ಇದ್ದುಕೊಂಡು, ಯಾಗೆ ಅಂದ್ರೆ ಯಾಗದಲ್ಲಿ ಅಂತ, ಸ್ವರೂಪ ಸನ್ನಿಧಾನೇನ ಯಾಗೆ, ಸ್ವರೂಪದ ಒಂದು ಸನ್ನಿಧಾನ ಇದ್ದುಕೊಂಡು ಆ ಯಾಗದಲ್ಲಿ ಅಂಗಭಾವೋ ದೃಶ್ಯತೆ ಅಂತ, ನಹಿ ದೃಶ್ಯತೆ ಅಂತ. ಅಲ್ಲಿ ಹಿಂದ ನ ಅಂತ ಬಂದ, ನಹಿ ಅಂತ ಐತಲ್ಲ, ನಹಿ ದೃಶ್ಯತೆ ಅಂತ. ಅಂದ್ರೆ ಇಂದ್ರಾದಿ ದೇವತೆಗಳು ಸ್ವರೂಪ ಸನ್ನಿಧಾನದಿಂದ ಯಾಗಾದಿಗಳಲ್ಲಿ ಅಂಗಭಾವ ಅನ್ನುವಂತಹದ್ದು, ಅವರು ಅಂಗಭಾವಕ್ತರು ಅನ್ನುವಂತಹದ್ದು ನಹಿ ದೃಶ್ಯತೆ ಅಂತ. ಇದು ಎಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಗದಲ್ಲಿ ಆ ಇಂದ್ರಾದಿ ದೇವತೆಗಳು ಅಂಗವಾಗಿರುವಂತಹದ್ದು ನಮ್ಗೆ ಎಲ್ಲಿಯಾದ್ರೂ ಕಂಡೈತೇನು ಅಂತಂದ್ರೆ ಇಲ್ಲ ಅಂತ. ನಚ ಸಂಭವತಿ, ಮತ್ತೆ ಸಂಭವಿಸುವನು ಇಲ್ಲ ಅಂತ ಹೇಳ್ತಾರೆ ಅವರು. ಅವರು ಕರ್ಮಕ್ಕೆ ಅಂಗರೂಪವಾಗಿರುವಂತಹದ್ದು ಇದು ಸಂಭವನೂ ಕೂಡ ಆಗುವುದಿಲ್ಲ. ಯಾಕಂತಂದ್ರೆ ಬಹುಸು ಯಾಗೇಶು ಯುಗಪತ್ ಏಕಸ್ಯ ಇಂದ್ರಸ್ಯ ಸ್ವರೂಪ ಸನ್ನಿಧಾನ ಅನುಪಪತ್ತೇ ರೀತಿ ಚೇತ್. ಈಗ ಅನೇಕ ರೀತಿ ಯಾಗಗಳು ನಡೆದಾವ ಅಂತ ತಿಳ್ಕೊಡ್ರಿ. ಇವಾಗ ಈಗ ನಮ್ಮ ಕರ್ನಾಟಕದೊಳಗ ಈಗ ಒಂದು 20 ಕಡೆ ಯಾಗ ಮಾಡಕತ್ತಾರ ಅಂತ ತಿಳ್ಕೊಡ್ರಿ. ಇವಾಗ ಈಗ ಇಂದ್ರ ಒಬ್ಬನ, ಈಗ ಕಾಲದಲ್ಲಿ ಅಲ್ಲಿ ಎಲ್ಲ ಯಾಗಗಳು ನಡೆದಾವ ಇವಾಗ ಒಂದೇ ಸಮಯದೊಳಗೆ. ಮತ್ತ ಅವನು ಸ್ವರೂಪ ಸನ್ನಿಧಾನದಲ್ಲಿ ಯಾರು ಇಂದ್ರನಾಗಿರ್ತಕ್ಕಂಥವನು ಅವನೊಬ್ಬನೇ ಇದ್ದುಕೊಂಡು ಆ ಸ್ವರೂಪದಿಂದ ಹತ್ತಿರ ಇರುವಂತಹದ್ದು ಆ ಯಾಗದಲ್ಲಿ ಅವನಿಗೆ ಸಂಭವಿಸ್ತದೇನು? ಇಲ್ಲ. ಯಾಕೆ ಅನೇಕ ಯಾಗಗಳಲ್ಲಿ ಒಂದೇ ಕಾಲದಲ್ಲಿ ಒಬ್ಬನೇ ಎಲ್ಲಾ ಕಡೆ ಹೆಂಗಿರ್ತಾನ ಒಬ್ಬನರೇ. ಒಂದು ಯಾಗದಲ್ಲಿ ಅವನೇನೋ ಅಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ಯಾಗದಲ್ಲಿ ಹಾಕತಕ್ಕಂಥ ಹವಿಸ್ಗಳನ್ನ ಸ್ವೀಕಾರ ಮಾಡಬಹುದು. ಯುಗಪತ್ ಅಂದ್ರೆ ಏಕಕಾಲದಲ್ಲಿ ಅಂತ. ಬಹುಸು ಯಾಗೇಶು, ಅನೇಕ ಯಾಗಗಳಲ್ಲಿ ಒಂದೇ ಸಾರಿ ಒಬ್ಬನೇ ಇಂದ್ರ ತನ್ನ ಸ್ವರೂಪ ಸನ್ನಿಧಾನದಿಂದ ಅಲ್ಲಿ ಇರುವಂತಹದ್ದು ಅಲ್ಲಿ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಾಗೋದೇ ಇಲ್ಲ ಅಂತ. ಇದು ಪೂರ್ವಪಕ್ಷಿ ಅಭಿಪ್ರಾಯ. ಇದು ಯಾಕ ಅನೇಕ ಯಾಗ ನಡೆದಿರ್ತಾವ. ಮತ್ತೆ ಒಬ್ಬನೇ ಇಂದ್ರ ಅಂದ ಮೇಲೆ ಎಲ್ಲಿ ಒಂದು ಇದಕ್ಕೆ ಹೋಗ್ಬೋದವ. ಒಂದ್ ಯಾವ್ದಾದ್ರು ಯಾಗದಲ್ಲಿ ಹೋಗಿ ಅಲ್ಲಿ ಅವ್ರು ಕೊಡ್ತಕ್ಕಂಥ ವಿಷಯಗಳನ್ನ ಸ್ವೀಕಾರ ಮಾಡಬಹುದು. ಆದ್ರೆ ಉಳಿದ ಕಡೆ ಇಲ್ದಂಗ ಆಗ್ಬಿಡ್ತಲ್ರಿ ಈಗ. ಆದ್ದರಿಂದ ಇದು ಸಂಭವಿಸುವುದಿಲ್ಲ ಅಂತ ಅವರು. ಆ ಕರ್ಮಕ್ಕೆ ಅಂಗರೂಪವಾಗಿರ್ತಕ್ಕಂಥದ್ದು ಸ್ವರೂಪ ಸನ್ನಿಧಾನದಿಂದ ಅದು ಇಂದ್ರನಿಗೆ ಸಂಭವಿಸುವುದಿಲ್ಲ ಅಂತೇಳಿ ತಾನ್ ಅನುಪಪತ್ತಿ ರೀತಿ ಚೇತ್, ಈ ರೀತಿಯಲ್ಲಿ ಆ ಇಂದ್ರನು ಸ್ವರೂಪದಿಂದ ಹತ್ತಿರ ಇರುವಂತಹದ್ದು ಆಗುವುದೇ ಇಲ್ಲ ಅಂತೇಳಿ ಹಿಂಗ ಆಕ್ಷೇಪ ಅನ್ನುವಂತಹದ್ದು ಮಾಡಿದ್ರೆ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ವಿರೋಧ ಕರ್ಮಣಿ ಇತಿ ಚೇತ್ ನ ಅನೇಕ ಪ್ರತಿಪತ್ತೇರ್ ದರ್ಶನಾತ್.
ಹಾ, ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ಅವರು ಸಿದ್ಧಾಂತ ಹೇಳ್ತಾ ಇದ್ದಾರೆ. ಅನೇಕ ಪ್ರತಿಪತ್ತೇಹೇ ದರ್ಶನಾತ್. ಅಂದ್ರೆ ಇಂದ್ರಾದಿಗಳು ಒಬ್ಬೊಬ್ಬರಿಗೂ ಅನೇಕ ರೂಪಗಳಿರು ಅಂತ. ಅಲ್ಲಿ ಇಂದ್ರ ಅಂತಂದ್ರೆ ಅನಂತ ರೂಪಗಳನ್ನ ಧಾರಣ ಮಾಡಬಹುದವ. ಒಬ್ಬನೇ ಇದ್ರೂ ಕೂಡ ಅನಂತ ರೂಪಗಳಾಗಿ ಅವನು ತೋರಬಹುದು ಅಂತ ಇಲ್ಲಿ ಅದನ್ನ ಸಿದ್ಧಾಂತವನ್ನ ಹೇಳ್ತಾರೆ ಇದ್ರ. ಅದು ಬಹಳ ಐತಿ, ಇದನ್ನ ಮತ್ತೆ ನಾಳೆ ನೋಡೋಣ.